Dear students, welcome to online classes. I am teaching about chapter 10, internal trade. Have you ever thought, if there were no markets, how products of different manufacturers would reach us? ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ? ಮಾರುಕಟ್ಟೆಗೆ ವಸ್ತುಗಳು ಉತ್ಪಾದಕರಿಂದ ಬಂದು ಮಾರುಕಟ್ಟೆ ಇಲ್ಲದಿದ್ದರೆ ಹೇಗೆ ನಿಮ್ಮನ್ನು ತಲುಪುತ್ತಿದ್ದವು ಎಂದು? We are all aware of our general provision stores round the corner, which is selling items of our daily need. But is that enough? ನಾವು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾಮಾನ್ಯ ದಿನಸಿ ಅಂಗಡಿಗಳನ್ನು ನೋಡ್ತಾ ಇದ್ದೇವೆ. ನಮ್ಮ ಕಾರ್ನರಲ್ಲಿ ಅಥವಾ ಬೀದಿಯ ಪಕ್ಕದಲ್ಲಿರುವಂತಹ ವಸ್ತುಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಅದು ನಮಗೆ ಸಾಕಾಗುತ್ತಾ? ಬಟ್ ಇನ್ ದ modern era, modern times, consumption of the goods are highly qualified. The goods are utilized. So therefore, good satisfaction is to made by the producers making of good quality of goods. Specialty goods are required. Market, supermarkets and others markets are also required for in the case of the in trade. ಇತ್ತೀಚಿನ ದಿನಗಳಲ್ಲಿ ನಮ್ಮ ವಸ್ತುಗಳು ನಮಗೆ ಉತ್ತಮವಾದಂಥ ಗುಣಾತ್ಮಕವಾದಂಥ ವಸ್ತುಗಳ ಬೇಡಿಕೆ ಹೆಚ್ಚಾಗ್ತಾ ಇದೆ. ವಸ್ತುಗಳ ಬೇಡಿಕೆಯನ್ನು ಹೆಚ್ಚು ಮಾಡಬೇಕಾದ್ರೆ ಪ್ರೊಡ್ಯೂಸರ್ಸ್ ಉತ್ಪಾದಕರು ಒಳ್ಳೆಯ ವಸ್ತುಗಳನ್ನು ಉತ್ಪಾದನೆ ಮಾಡಿ ಗ್ರಾಹಕರಿಗೆ ವಿಶೇಷವಾದ ಅಂಗಡಿಗಳ ಮುಖಾಂತರ, ಶೃಂಗ ಮಾರುಕಟ್ಟೆಗಳು, ಇಲಾಖಾ ಮಾರುಕಟ್ಟೆಗಳ ಮುಖಾಂತರ ಬಿಡಬೇಕಾಗುತ್ತೆ. This is a completely different scene from what we see in the urban areas. ಪಟ್ಟಣ ಪ್ರದೇಶದಲ್ಲಿಗೂ ಮತ್ತು ಗ್ರಾಮಾಂತರ ಪ್ರದೇಶದಲ್ಲರಿಗೂ ವ್ಯಾಪಾರದ ವಹಿವಾಟುಗಳು ಬಹಳ ಅಜಗಜಾಂತರವೇ. ಹಳ್ಳಿಯ ಪ್ರದೇಶಗಳಲ್ಲಿ ಬೀದಿ ಬದಿಯಲ್ಲಿರುವಂಥ ಅಥವಾ ಬೀದಿ ಬದಿಯಲ್ಲಿ ಮಾರಾಟ ಮಾಡುವಂಥವರು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ತೃಪ್ತಿಯನ್ನು ಪಡ್ತೇವೆ. ಆದರೆ ಅರ್ಬನ್ ಏರಿಯಾಸದ ಕಸ್ಟಮರ್ಸು ಅವರು ತಮ್ಮದೇ ಆದಂಥ ವಿಶೇಷತೆ ಉಳ್ಳ ವಸ್ತುಗಳಿಗೆ, ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ಸ್ ಇನ್ ರಿಲೇಟಿಂಗ್ ಟು ದ ಹೈಲಿ ಎಕಾನಮಿಕ್ ಪೀಪಲ್ಸ್ ಆರ್ ಇಷ್ಟಪಡ್ತಾರೆ. In our country, all kinds of markets coexist in harmony. ನಮ್ಮ ದೇಶದಲ್ಲಿ ಎಲ್ಲ ಮಾರುಕಟ್ಟೆಗಳು, ಸಣ್ಣ ವಿಭಾಗದಿಂದ ದೊಡ್ಡ ಪ್ರಮಾಣದ ಮಾರುಕಟ್ಟೆಗಳಲ್ಲಿ ಒಂದು ಸಹಕಾರ ಮನೋಭಾವನೆ ಇದೆ. With the advent of imported goods and multinational corporations, we have shops selling these products to ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಆಮದು ಮಾಡಿದಂಥ ವಸ್ತುಗಳನ್ನು ಸಹ ಸಂಘಗಳ ಸಹಕಾರಗಳ ಮುಖಾಂತರ ವಸ್ತುಗಳನ್ನು ತಲುಪಿಸುವಂಥ ಉತ್ಪಾದಕರು ತಲುಪಿಸ್ತಾ ಇದ್ದಾರೆ. ಇನ್ ಬಿಗ್ ಟೌನ್ಸ್ ಅಂಡ್ ಸಿಟೀಸ್ ದೇರ್ ಆರ್ ಮೆನಿ ರಿಟೇಲ್ ಶಾಪ್ಸ್ ಸೆಲ್ಲಿಂಗ್ ಪರ್ಟಿಕ್ಯುಲರ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಓನ್ಲಿ. ಪಟ್ಟಣ ಪ್ರದೇಶಗಳಲ್ಲಿ ಅಥವಾ ದೊಡ್ಡ ದೊಡ್ಡ ನಗರಗಳಲ್ಲಿ ಚಿಲ್ಲರೆ ವ್ಯಾಪಾರಿಗಳು ಒಳ್ಳೆಯ ಉತ್ತಮವಾದಂಥ ಮುದ್ರೆ ಹಾಕಿದಂಥ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಓನ್ಲಿ ಮಾರಾಟ ಮಾಡ್ತಾರೆ. Another aspects of all this is how these products reach the shops from the manufacturers. ಇನ್ನೊಂದು ವಿಷಯ ಏನಂದ್ರೆ, ಅಂಶ ಗೊತ್ತಾಗೋದು ಏನಂದ್ರೆ, ಉತ್ಪಾದಕರಿಂದ ಆ ವಸ್ತುಗಳು ಹೇಗೆ ಬರ್ತವೆ, ಉತ್ಪಾದಕರಿಂದ ಆ ದೊಡ್ಡ ದೊಡ್ಡ ಶಾಪ್ಗಳಿಗೆ ಹೇಗೆ ಬರ್ತವೆ. There must be some middlemen doing this job. ಕೆಲವು ಮಧ್ಯವರ್ತಿಗಳು ಈ ಕೆಲಸವನ್ನು ನಿರ್ವಹಿಸ್ತಾರ. ಆರ್ ದೇ ರಿಯಲಿ ಯೂಸ್ಫುಲ್? ನಮಗೆ ಅವಶ್ಯಕತೆ ಇದೆಯಾ, ಉಪಯೋಗ ಆಗುತ್ತಾ ಅವರಿಂದ? ಆರ್ ಡು ಪ್ರೈಸ್ ಇನ್ಕ್ರೀಸ್ ಬಿಕಾಸ್ ಆಫ್ ದೆನ್? ಅವರಿಂದನೇ ಬೆಲೆಗಳು ಏರ್ತವ? ಇಂಟ್ರೊಡಕ್ಷನ್. ಟ್ರೇಡ್ ರೆಫರ್ಸ್ ಟು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ with the objective of earning profit.
ಲಾಭ ಗಳಿಸುವ ಉದ್ದೇಶದಿಂದ ವಸ್ತುಗಳನ್ನು ಕೊಳ್ಳುವ ಮತ್ತು ಮಾರಾಟ ಮಾಡುವ ಸೇವೆಯನ್ನು ಮಾಡುವುದಕ್ಕೆ ನಾವು ವ್ಯಾಪಾರ ಅಂತ ಹೇಳ್ತೀವಿ. ಮ್ಯಾನ್ಕೈಂಡ್ ಹ್ಯಾಸ್ ಬೀನ್ ಎಂಗೇಜ್ಡ್ ಇನ್ ಟ್ರೇಡಿಂಗ್. ಮನುಷ್ಯ ಯಾವುದಾದರೂ ಒಂದು ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದಾನೆ. ಇನ್ ಸಮ್ ಫಾರ್ಮ್ ಆರ್ ದ ಅದರ್ಸ್. ಯಾವುದೇ ತೆರನಾದ ಅಂಗಡಿ, ಸಣ್ಣ ಪ್ರಮಾಣದ್ದಾಗಿರ್ಬೋದು, ದೊಡ್ಡ ಪ್ರಮಾಣದ್ದಾಗಿರ್ಬೋದು, ಮಧ್ಯಮ ಪ್ರಮಾಣದ್ದಾಗಿರ್ಬೋದು, ದ ಡಿಫರೆಂಟ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಅಲ್ಲಿ ತೊಡಗಿರ್ತಾರೆ. ಸಿನ್ಸ್ ಅರ್ಲಿ ಡೇಸ್ ಆಫ್ ಸಿವಿಲೈಸೇಷನ್, ನಮ್ಮ ಇಂದಿನ ನಾಗರಿಕತೆ ನವೀನ ವಸ್ತುಗಳನ್ನು ದಿನೇ ದಿನ ಇಷ್ಟಪಡ್ತಾರೆ. ದ ಇಂಪಾರ್ಟೆನ್ಸ್ ಆಫ್ ಟ್ರೇಡ್ ಇನ್ ಮಾಡರ್ನ್ ಟೈಮ್ಸ್ has increased as a new product or being developed every day. ಆಧುನಿಕ ಕಾಲದಲ್ಲಿ ವಸ್ತುಗಳ ಬೆಲೆ, ವಸ್ತುಗಳ ಮೇಲಿನ ಒಂದು ಗುಣಗಳ ವಸ್ತುಗಳನ್ನು ತಯಾರಿಸುವುದು ಪ್ರತಿದಿನ ಆಗ್ತಾ ಇದೆ. and are being made available for consumption throughout the world. ಆ ವಸ್ತುಗಳನ್ನು ತಯಾರಿಸಿದಂಥ ವಸ್ತುಗಳನ್ನು, ಉತ್ಪಾದನೆಯ ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನು ಪ್ರಪಂಚವೇ ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋ ಇಂಡಿವಿಜುವಲ್ ಆರ್ ಕಂಟ್ರಿ ಕ್ಯಾನ್ ಕ್ಲೈಮ್ ಟು ಬಿ ಸೆಲ್ಫ್ ಸಫಿಷಿಯೆಂಟ್ ಇನ್ ಪ್ರೊಡ್ಯೂಸಿಂಗ್ ಆಲ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ರಿಕ್ವೈರ್ಡ್ ಬೈ ಇಟ್. ಯಾವ ವ್ಯಕ್ತಿ ಅಥವಾ ದೇಶ ಸ್ವಂತಕ್ಕೆ ತಯಾರಿಸಿಕೊಂಡು ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು ಅನುಭೋಗ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೆಲವು ವಸ್ತುಗಳು ಬೇಕೇ ಬೇಕಾಗುತ್ತೆ, required by it. Thus, each one is engaged in producing what it is the best suited to produce and exchanging the excess produce with others. ಈ ರೀತಿಯಾಗಿ ಯಾವ ವಸ್ತುಗಳು ನಮಗೆ ಬೇಕಾಗುತ್ತವೆ, ಯಾವ ವಸ್ತುಗಳನ್ನು ನಾವು ಮಾರಾಟ ಮಾಡಬೇಕು ಅನ್ನೋದನ್ನ ಈ ಮನುಷ್ಯ ತಿಳ್ಕೊಂಡು ವಸ್ತುಗಳ ಉತ್ಪಾದನೆಯ ಮತ್ತು ವ್ಯಾಪಾರಗಳಲ್ಲಿ ತೊಡಗಿಕೊಂಡಿದ್ದಾನೆ. On the basis of geographical location of buyers and sellers, trade can be broadly classified into two categories. ಭೌಗೋಳಿಕ ಸನ್ನಿವೇಶದ ದೃಷ್ಟಿಯಲ್ಲಿ ಕೊಳ್ಳುವರು ಮತ್ತು ಮಾರಾಟ ಮಾಡುವುದನ್ನು ವ್ಯಾಪಾರದಲ್ಲಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಆಂತರಿಕ ವ್ಯಾಪಾರ, ಎರಡನೇದು ಬಾಹ್ಯ ವ್ಯಾಪಾರ ಅಥವಾ ವಿದೇಶಿ ವ್ಯಾಪಾರ. ಫಸ್ಟ್ ಒನ್ ಈಸ್ ಇಂಟರ್ನಲ್ ಟ್ರೇಡ್, ಅನದರ್ ಒನ್ ಈಸ್ ಎಕ್ಸ್ಟರ್ನಲ್ ಟ್ರೇಡ್. ಟ್ರೇಡ್ ವಿಚ್ ಟೇಕ್ ಪ್ಲೇಸ್ within a country is called internal trade. Trade which take place within a boundary of the nation. ಆ ದೇಶದ ಗಡಿ ಒಳಗೆ ಅಥವಾ ಎಲ್ಲೆಯ ಒಳಗೆ ಮಾರಾಟ ಮಾಡುವ ಮತ್ತು ಕೊಳ್ಳುವ ಸೇವೆಯನ್ನು ಒದಗಿಸುವ ವ್ಯಾಪಾರಕ್ಕೆ ನಾವು ಆಂತರಿಕ ವ್ಯಾಪಾರ ಎಂದು ಕರೀತೀವಿ. ಟ್ರೇಡ್ ಬಿಟ್ವೀನ್ ಟೂ ಆರ್ ಮೋರ್ ಕಂಟ್ರೀಸ್ ಈಸ್ ಕಾಲ್ಡ್ ಎಕ್ಸ್ಟರ್ನಲ್ ಟ್ರೇಡ್. ವ್ಯಾಪಾರವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ದೇಶಗಳೊಡನೆ ಕೊಳ್ಳುವ ಮತ್ತು ಮಾರಾಟ ಮಾಡುವ ಸೇವೆಗಳನ್ನು ಒದಗಿಸುವ ವ್ಯಾಪಾರಕ್ಕೆ ನಾವು ಬಾಹ್ಯ ವ್ಯಾಪಾರ ಅಥವಾ ವಿದೇಶಿ ವ್ಯಾಪಾರ ಎಂದು ಹೇಳ್ತೀವಿ. ದ ಪ್ರೆಸೆಂಟ್ ಚಾಪ್ಟರ್ ಡಿಸ್ಕಸ್ ಇನ್ ಡೀಟೇಲ್ಸ್ ದ ಮೀನಿಂಗ್ ಅಂಡ್ ನೇಚರ್ ಆಫ್ ಇಂಟರ್ನಲ್ ಟ್ರೇಡ್ and explain its different types and the role of Chamber of Commerce in promoting internal trade. ಈ ಪ್ರಸ್ತುತ ಚಾಪ್ಟರ್ಲಿ ಅಭ್ಯಾಸದಲ್ಲಿ ನಾವು ಆಂತರಿಕ ವ್ಯಾಪಾರದ ಅರ್ಥವನ್ನು ತಿಳ್ಕೊಳ್ತೀವಿ, ಆಂತರಿಕ ವ್ಯಾಪಾರದ ವಿಧಗಳನ್ನು ತಿಳ್ಕೊಳ್ತೀವಿ, ಆಂತರಿಕ ವ್ಯಾಪಾರದ ವಿಧಗಳು ಅದರೊಟ್ಟಿಗೆ ಅದರ ಸೇವೆಗಳನ್ನು ತಿಳ್ಕೊಳ್ತೀವಿ ಮತ್ತು ವಾಣಿಜ್ಯದಲ್ಲಿ ಆಂತರಿಕ ವ್ಯಾಪಾರದ ಪ್ರಾಮುಖ್ಯತೆಯನ್ನು ಈ ಅಧ್ಯಾಯದಿಂದ ತಿಳಿದುಕೊಳ್ತೀವಿ. ಇಂಟರ್ನಲ್ ಟ್ರೇಡ್, ಆಂತರಿಕ ವ್ಯಾಪಾರ. ಇಂಟರ್ನಲ್ ಟ್ರೇಡ್ ಮೀನ್ಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ within the boundaries of a nation are referred to as internal trade. Buying and selling of the goods within the nation, goods and services within the nation, and as well as
using the same nation currency for selling, buying other services to make the same currency uses and within the boundary, that is called internal trade. Internal trade can be classified into two broad categories. ಆಂತರಿಕ ವ್ಯಾಪಾರವನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಸಗಟು ವ್ಯಾಪಾರಿ, ಎರಡನೇದು ರಿಟೇಲ್ ಟ್ರೇಡ್. ನಂಬರ್ 1 is wholesale trade, second one is retail trade. Wholesale trade, ಸಗಟು ವ್ಯಾಪಾರಿ. Wholesale trade refers to buying and selling of goods and services in large quantities for the purpose of resale or intermediate use. ಸಗಟು ವ್ಯಾಪಾರ ಎಂದರೆ ವಸ್ತುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡುವ ಮತ್ತು ಕೊಳ್ಳುವ ಮತ್ತು ಮಾರಾಟ ಮಾಡುವ ಸೇವೆಯನ್ನು ಒದಗಿಸುವ ವ್ಯಾಪಾರಕ್ಕೆ ಮಧ್ಯವರ್ತಿಗಳ ಮುಖಾಂತರವೇ ಉತ್ಪಾದಕರಿಂದಾಗಲಿ ಮಧ್ಯವರ್ತಿಗಳಿಗೆ ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ನಾವು ಹೋಲ್ಸೇಲ್ ಟ್ರೇಡ್ ಅಂತ ಹೇಳ್ತೀವಿ. ಹೋಲ್ಸೇಲರ್ ಈಸ್ ಎ ಟ್ರೇಡರ್ ಹೂ buys goods in a large quantities from manufacturers and sell them in small quantities to a retailers. ಸಗಟು ವ್ಯಾಪಾರಿ ಅಂದರೆ ಗೂಡ್ಸ್ ವಸ್ತುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಕರಿಂದ ಖರೀದಿಸಿ ಸಣ್ಣ ಸಣ್ಣ ಭಾಗಗಳಾಗಿ ಸ್ಮಾಲ್ ಕ್ವಾಂಟಿಟೀಸ್ ಟು ಎ ರಿಟೈಲರ್ಸ್, ಸಣ್ಣ ಭಾಗಗಳಾಗಿ ಮಾರಾಟ ಮಾಡುವಂಥದ್ದು ಚಿಲ್ಲರೆ ವ್ಯಾಪಾರಿಗಳಿಗೆ, ಅವರಿಗೆ ಹೋಲ್ಸೇಲರ್ ಅಂತ ಹೇಳ್ತೀವಿ. ಸರ್ವಿಸಸ್ ಆಫ್ ಹೋಲ್ಸೇಲರ್ ಟು ಮ್ಯಾನುಫ್ಯಾಕ್ಚರರ್ಸ್. ಸರ್ವಿಸಸ್ ಆಫ್ ಹೋಲ್ಸೇಲರ್ ಟು ಮ್ಯಾನುಫ್ಯಾಕ್ಚರರ್ಸ್. ಫೆಸಿಲಿಟೇಟಿಂಗ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್, ದೊಡ್ಡ ಪ್ರಮಾಣದ ಉತ್ಪಾದನೆಗೆ ನೆರವಾಗುವುದು. ಹೋಲ್ಸೇಲರ್ಸ್ collect small orders from a number of retailers and pass on the full of such order to the manufacturers and make purchase in bulk quantities. ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಸಹಕಾರ ಮಾಡುವುದು ಹೋಲ್ಸೇಲರ್ ಉತ್ಪಾದಕರಿಗೆ. ಹೋಲ್ಸೇಲರ್ ಕಲೆಕ್ಟ್ ದ ಸ್ಮಾಲ್ ಆರ್ಡರ್ಸ್ ಫ್ರಮ್ ನಂಬರ್ ಆಫ್ ರಿಟೈಲರ್ಸ್. ಆದೇಶಗಳನ್ನು ಚಿಲ್ಲರೆ ವ್ಯಾಪಾರಿಗಳಿಂದ, ಹಲವಾರು ಚಿಲ್ಲರೆ ವ್ಯಾಪಾರಿಗಳಿಂದ ಸ್ವೀಕರಿಸಿ, ಚಿಲ್ಲರೆ ವ್ಯಾಪಾರಿಗಳಿಂದ ಬಂದಂಥ ಆದೇಶಗಳನ್ನು ಕ್ರೋಢೀಕರಿಸಿ ಅದನ್ನು ಮುಂದುವರೆದು ಉತ್ಪಾದಕರಿಗೆ ಕಳಿಸಿದಾಗ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಗೆ ಹೋಲ್ಸೇಲರು ಉತ್ಪಾದಕರಿಗೆ ಮಾಡುವಂಥ ಸೇವೆ. ಹೋಲ್ಸೇಲರ್ ಕಲೆಕ್ಟ್ ದ ಸ್ಮಾಲ್ ಆರ್ಡರ್ಸ್ ಫ್ರಮ್ ಎ ನಂಬರ್ ಆಫ್ ರಿಟೈಲರ್ಸ್. Number of retailers, wholesalers sell the product, number of retailers entitled to get of indent from the retailers. Retailers ಇಂದ ಯಾವ್ಯಾವ ತರನಾದಂಥ ಬೇಕು ಅವರ ವಸ್ತುಗಳಿಗೆ ಅವುಗಳಿಗೆಲ್ಲ ರಿಟೇಲರ್ಸ್ ಇಂದ ಕಲೆಕ್ಟ್ ಮಾಡ್ತಾರೆ and pass to the manufacturers or producers that make purchase in bulk quantities. Second one is bearing risk, ನಷ್ಟ ಭಯಧಾರಕ. ಹೋಲ್ಸೇಲರ್, second one is facilitating large scale production. Large scale production is the bearing of risk. Second one is bearing of risk. By purchasing and holding large stock of goods, wholesaler relieves the manufacturers from the trouble of bearing of risk, such as the risk of fall in prices, fire, theft and so on. ನಷ್ಟ ಭಯಧಾರಣೆ, ರಿಸ್ಕಿಂದ ಉತ್ಪಾದಕರಿಗೆ ರಿಸ್ಕಿಂದ ಸ್ವಲ್ಪ ಅವರಿಗೆ ಕಡಿಮೆ ಮಾಡುವಂಥ ಒಂದು ಸೇವೆಯನ್ನು ಸಗಟು ವ್ಯಾಪಾರಿಯು ಮಾಡಿಕೊಡ್ತಾನೆ. ಬೈ ಪರ್ಚೇಸಿಂಗ್ ಅಂಡ್ ಹೋಲ್ಡಿಂಗ್ ಲಾರ್ಜ್ ಸ್ಟಾಕ್ ಆಫ್ ಗೂಡ್ಸ್, ಹೋಲ್ಸೇಲರ್ ರಿಲೀವ್ಸ್ ದ ಮ್ಯಾನುಫ್ಯಾಕ್ಚರರ್ ಫ್ರಮ್ ದ ಟ್ರಬಲ್ ಆಫ್ ಬೇರಿಂಗ್ ಆಫ್ ರಿಸ್ಕ್. ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು ಉತ್ಪಾದಕರಿಂದ ಸಗಟು ವ್ಯಾಪಾರಿಯು ತನ್ನ ಗೋಡಮಲ್ಲಿ ಅಥವಾ ಸಂಗ್ರಹಣಾ ಕೊಠಡಿಗಳಲ್ಲಿ ಇಟ್ಕೊಳ್ಳೋದ್ರಿಂದ ಏನಾದರೂ ವಸ್ತುಗಳ ಬೆಲೆ ಕಡಿಮೆ ಆದಾಗ
ಅಥವಾ ಬೆಂಕಿಯಿಂದ ಬೇರೆ ಇನ್ನಿತರೆ ಥೆಫ್ಟ್ ಕಳ್ತನ ಅವುಗಳಿಂದ ಬೇರಿಂಗ್ ಆಫ್ ರಿಸ್ಕ್ ಈಸ್ another services to manufacturers. Financial assistance. The wholesaler ಹಣಕಾಸಿನ ನೆರವು. The wholesaler provide financial assistance to the manufacturers in the sense that they generally make cash payment for the goods purchased by them, and sometimes even by giving in advance money to producers to carry on his production with less capital. Wholesaler purchases goods from the manufacturers or producers. Some portion is given cash, some portion is given in advance. That is, the advance money is a producer point of view of the capital. Number of wholesaler receive the advances money that utilized for the running of the business in the producers in less capital. ಗ್ರಾಹಕರ ಸಗಟು ವ್ಯಾಪಾರಿಗಳಿಂದ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹಣವನ್ನು ನಗದಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹಣವನ್ನು ಮುಂಗಡವಾಗಿ ಸ್ವೀಕರಿಸಿರ್ತಾರೆ. ಮುಂಗಡವಾಗಿ ಸ್ವೀಕರಿಸಿದಂಥ ಹಣದಿಂದ ಉತ್ಪಾದಕರು ಹಣವನ್ನು ಅವರ ಕ್ಯಾಪಿಟಲ್ ಕಡಿಮೆ ಇದ್ದರೂ ಸಹ ವ್ಯವಹಾರವನ್ನು ನಡೆಸಿಕೊಂಡು ಹೋಗ್ಬೋದು. ಎಕ್ಸ್ಪರ್ಟ್ ಅಡ್ವೈಸ್, ಪರಿಣಿತ ಸಲಹೆ ಆರ್ ಮಾರ್ಕೆಟ್ ಇನ್ಫಾರ್ಮೇಶನ್. The wholesaler collects information regarding the taste and preferences of the customers and market conditions, competitive activities, and passes it on the manufacturers. This enables the manufacturers to produce goods to the requirement of the consumers. The wholesaler collects the information from the retailers. Wholesaler collect the information from the number of retailers, taste of the customers, quality of the customers, design, structure, and packing, all the preferences of the customers. Collect from the retailers and then pass to the information to the manufacturers. This enables the manufacturers to produce goods to the requirement of the consumers. ಇಂಥ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದಂಥ ಮಾಹಿತಿಗಳನ್ನು ಸಗಟು ವ್ಯಾಪಾರಿಯು ಕಲೆಕ್ಟ್ ಮಾಡಿದಂಥ ಚಿಲ್ಲರೆ ವ್ಯಾಪಾರಿಗಳಿಂದ ಅಥವಾ ಕಸ್ಟಮರ್ಗಳಿಂದ ಕಲೆಕ್ಟ್ ಮಾಡಿದಂಥ ಮಾಹಿತಿಯನ್ನು ಉತ್ಪಾದಕರಿಗೆ ಕಳಿಸಿಕೊಡ್ತಾರೆ. ಉತ್ಪಾದಕರು ಯಾವ ತರನಾದ ವಿಚ್ ಟೈಪ್ ಆಫ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ಡ್ ಇನ್ ಫ್ಯೂಚರ್, ವಿಚ್ ಗೂಡ್ಸ್ ಆರ್ ಲೈಕ್ ಕಸ್ಟಮರ್ಸ್ that know the knowledge and producing of the product. This enables the manufacturers to produce goods to the requirement of the consumers. Help in marketing function. ಮಾರುಕಟ್ಟೆ ಚಟುವಟಿಕೆಗಳಲ್ಲಿ ಸಹಾಯ ಆಗುವುದು. The wholesaler take care of the distribution of goods to a number of retailers who in turn sell these goods to a large number of customers spread over a large geographical area. ಮಾರ್ಕೆಟಿಂಗ್ ಫಂಕ್ಷನ್ಗಳಲ್ಲಿ ಅಂದರೆ ಸಹಾಯ ಮಾಡೋದು, ಮಾರಾಟ ಮಾಡುವುದರೊಟ್ಟಿಗೆ ವಸ್ತುಗಳ ಬಗ್ಗೆ ಮಾಹಿತಿ ಕೊಡೋದು. ವಸ್ತುಗಳ ಬಗ್ಗೆ ಮಾಹಿತಿ ಕೊಡೋದ್ರಿಂದ ವಿಚ್ ಟೈಪ್ ಆಫ್ ಕಸ್ಟಮರ್ಸ್ ಲೈಕ್ ದ ಗೂಡ್ಸ್ ಆ್ಯಂಡ್ ಅಡ್ವರ್ಟೈಸ್ ಮಾಡೋದು, ಜಾಹೀರಾತುಗಳನ್ನು ನೀಡೋದು, ಸೇಲ್ಸ್ ಪ್ರಮೋಷನ್ ಮಾಡೋದು, ಇವೆಲ್ಲ ಚಟುವಟಿಕೆಗಳನ್ನು ಮಾರ್ಕೆಟಿಂಗ್ ಫಂಕ್ಷನ್ಸ್ಗಳನ್ನು ಹೋಲ್ಸೇಲರ್ ಮಾಡೋದ್ರಿಂದ ವಸ್ತುಗಳು ಲಾರ್ಜ್ ಜಾಗ್ರಫಿಕಲ್ ಏರಿಯಾಕ್ಕೆ ಮಾಡೋದ್ರಿಂದ ಅವಾಗ ಉತ್ಪಾದನೆಗೆ ಸಹಾಯ ಮಾಡೋದು. ಮಾರ್ಕೆಟಿಂಗ್ ಫಂಕ್ಷನ್ನಿಗೆ ಸಗಟು ವ್ಯಾಪಾರಿಗೆ ಸಹಾಯ ಮಾಡೋದು. ಫೆಸಿಲಿಟೇಟ್ ಪ್ರೊಡಕ್ಷನ್ ಕಂಟಿನ್ಯೂಟಿ, ನಿರಂತರ ಉತ್ಪಾದನೆಗೆ ನೆರವು. The wholesaler facilitate continuity of production activity throughout the year by purchasing the goods as and when these are produced
and storing them till the time these are demanded by retailers or consumers in the market. ನಿರಂತರ ಉತ್ಪಾದನೆಗೆ ಸಹಾಯ ಮಾಡೋದು, ನಿರಂತರ ಉತ್ಪಾದನೆಗೆ ಸಹಾಯ ಮಾಡೋದು. ದ ಹೋಲ್ಸೇಲರ್ facilitate continuity of production activity throughout the year. Wholesaler collect the orders from the retailers, orders sent to the manufacturers. Therefore, throughout the year, production is also increase. Production is also continuity. That facilitate is to made by the wholesaler to the manufacturers. ಡಿಮ್ಯಾಂಡ್ ಅನ್ನು ಕ್ರಿಯೇಟ್ ಮಾಡ್ತಾರೆ, ನಿರಂತರವಾಗಿ ವಸ್ತುಗಳ ಉತ್ಪಾದನೆ ಮಾಡಲಿಕ್ಕೆ ಸಹಾಯವನ್ನು ಕೊಡ್ತಾರೆ. ಸ್ಟೋರೇಜ್ ಸಂಗ್ರಹಣ. ಹೋಲ್ಸೇಲರ್ ಟೇಕ್ಸ್ ಡೆಲಿವರಿ ಆಫ್ ಗೂಡ್ಸ್ ವೆನ್ ದೀಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಫ್ಯಾಕ್ಟರಿ and keep them in their godowns, warehouses by taking delivery of goods when they are produced. ಸಂಗ್ರಹಣೆ, wholesaler to make the storage of the goods when they are factory produced of the goods. ಪ್ರೊಡ್ಯೂಸ್ ಮಾಡಿದಂಥ ವಸ್ತುಗಳನ್ನು ಕೂಡಲೇ ಆ ವಸ್ತುಗಳನ್ನು ತಂದು ಸಂಗ್ರಹಣ, ಸಗಟು ವ್ಯಾಪಾರಿಯು ಸಂಗ್ರಹಣಾ ಕೊಠಡಿಯಲ್ಲಿ ಇಟ್ಟು ಅಂತಹ ಸೇವೆಯನ್ನು ಉತ್ಪಾದಕರಿಗೆ ಮಾಡಿಕೊಡ್ತಾರೆ. Services of wholesaler to retailers. Availability of goods. ಸರಕುಗಳ ನಿರಂತರ ಪೂರೈಕೆ, ಸರಕುಗಳ ನಿರಂತರವಾದಂಥ ಪೂರೈಕೆ. Retailers have to maintain adequate stock of varied commodities so that they can offer variety to their customers. ಚಿಲ್ಲರೆ ವ್ಯಾಪಾರಿಗಳು ಮೇಂಟೈನ್ ಅಡಿಕ್ವೇಟ್ ಸ್ಟಾಕ್ ಆಫ್ ವೇರಿಯಡ್ ಕಾಮಡಿಟೀಸ್. ಒನ್ ಟೈಪ್ ಆಫ್ ಪ್ರಾಡಕ್ಟ್ ಇಸ್ ದೇರ್, ನಂಬರ್ ಆಫ್ ವೇರಿಯಡ್ ಗೂಡ್ಸ್ ಆರ್ ಕಮಾಡಿಟೀಸ್ ಥಿಂಗ್ಸ್, ಸೊ ದಟ್ ದೇ ಕೆನ್ ಆಫರ್. ಯಾವಾಗ ಯಾವ ವಸ್ತುಗಳು ಬೇಕೋ ಅವುಗಳನ್ನು ಕೇಳಿದಾಗ ದೊರೆಯುವಂತೆ ಮಾಡುವುದು ಹೋಲ್ಸೇಲರ್, ಸಗಟು ವ್ಯಾಪಾರಿಯು ಚಿಲ್ಲರೆ ವ್ಯಾಪಾರಿಗೆ ದೊರಕಿಸಿಕೊಡ್ತಾರೆ. The wholesaler make the products of various manufacturers readily available to the retailers. ಉತ್ಪಾದಕರಿಂದ ಸಂಗ್ರಹಣ ಮಾಡಿದ್ದ ಸಗಟು ವ್ಯಾಪಾರಿಯು ವಸ್ತುಗಳನ್ನು ನಿರಂತರವಾಗಿ ಕಳಿಸುವಂಥ ವ್ಯವಸ್ಥೆಯನ್ನು ಚಿಲ್ಲರೆ ವ್ಯಾಪಾರಿಗಳು ಮಾಡ್ತಾರೆ. ಹೋಲ್ಸೇಲರ್ ಎನೇಬಲ್ ದ ಪ್ರಾಡಕ್ಟ್ ಟು ಕ್ಯಾರಿ ಆನ್ ಈ ಪ್ರೊಡಕ್ಷನ್ ವಿತ್ ಲೆಸ್ ಕ್ಯಾಪಿಟಲ್. Wholesaler enable the producers to carry on his production with less capital. ಉತ್ಪಾದನೆಗೆ ಬೇಕಾದಂಥ ಕಡಿಮೆ ಬಂಡವಾಳದಲ್ಲಿಯೂ ಸಹ ಚಿಲ್ಲರೆ ವ್ಯಾಪಾರಿಗಳು ಕಾರ್ಯನಿರ್ವಹಿಸಬಹುದು. ಮಾರ್ಕೆಟಿಂಗ್ ಸಪೋರ್ಟ್, ಮಾರುಕಟ್ಟೆಯ ಬೆಂಬಲ. ಮಾರ್ಕೆಟಿಂಗ್ ಸಪೋರ್ಟ್, ದ ಹೋಲ್ಸೇಲರ್ ಪರ್ಫಾರ್ಮ್ಸ್ ವೇರಿಯಸ್ ಮಾರ್ಕೆಟಿಂಗ್ ಫಂಕ್ಷನ್ಸ್ and provide support to the retailers. They undertake advertising and other sales promotional activities to induce customer to purchase the goods. Wholesaler perform number of marketing functions, buying, selling, storing. So that function include another advertising and sales promotion. ವಸ್ತುಗಳನ್ನು ಮಾರಾಟ ಮಾಡುವಾಗ ಸಗಟು ವ್ಯಾಪಾರಿಯು ಚಿಲ್ಲರೆ ವ್ಯಾಪಾರಿಗಳಿಗೆ, ಚಿಲ್ಲರೆ ವ್ಯಾಪಾರಿಗಳು ವಸ್ತುಗಳನ್ನು ಯಾವ್ಯಾವ ವಸ್ತುಗಳನ್ನು ತೆಗೆದುಕೊಳ್ಬೇಕು ಜಾಹೀರಾತುಗಳನ್ನು ನೀಡೋದು, ಕಸ್ಟಮರಿಗೆ ಗೊತ್ತಾಗುವಂಥ ವಸ್ತುಗಳನ್ನು ಡೆಮಾನ್ಸ್ಟ್ರೇಟ್ ಮಾಡೋದು ಅಥವಾ ಇಂಡ್ಯೂಸ್ ಮಾಡೋದು, ಕಸ್ಟಮರ್ನ ಅಂದರೆ ಮನವೊಲಿಸುವುದು. ಟು ಪರ್ಚೇಸ್ ದ ಗೂಡ್ಸ್, ಆ ವಸ್ತುಗಳನ್ನು ಕೊಳ್ಳುವ ಹಾಗೆ ಮನವೊಲಿಸುವಂಥ ವ್ಯವಸ್ಥೆಯನ್ನು, ಸೇವೆಯನ್ನು ಚಿಲ್ಲರೆ ವ್ಯಾಪಾರಿಗೆ ಸಗಟು ವ್ಯಾಪಾರಿಯು ಮಾಡಿಕೊಡ್ತಾರೆ. ಮಾರ್ಕೆಟಿಂಗ್ ಸಪೋರ್ಟ್. ಗ್ರ್ಯಾಂಟ್ ಆಫ್ ಕ್ರೆಡಿಟ್, ಉದ್ದರಿ ನೀಡುವುದು, ಸಾಲ ಸೌಲಭ್ಯವನ್ನು ಕೊಡುವುದು. ದ ಹೋಲ್ಸೇಲರ್ಸ್ ಜನರಲಿ ಎಕ್ಸ್ಟೆಂಡ್ ಕ್ರೆಡಿಟ್ ಫೆಸಿಲಿಟೀಸ್ ಟು ದೇರ್ ರೆಗ್ಯುಲರ್ ಕಸ್ಟಮರ್ಸ್. ದಿಸ್ ಎನೇಬಲ್ಸ್ ದ ರಿಟೇಲರ್ಸ್ ಟು ಮ್ಯಾನೇಜ್ ದೇರ್ ಬಿಸ್ನೆಸ್ ವಿತ್ ರಿಲೇಟಿವ್ಲಿ ಸ್ಮಾಲ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. The wholesaler generally extend credit facility to the regular customers. ನಿರಂತರವಾದಂಥ ಖರೀದಿ ಮಾಡುವ ಕಸ್ಟಮರ್ಸ್ಗೆ
ಹೋಲ್ಸೇಲರು ಚಿಲ್ಲರೆ ವ್ಯಾಪಾರಿಗೆ ಸಾಲದ ಸೌಲಭ್ಯವನ್ನು ನೀಡ್ತಾರೆ. ಹೋಲ್ಸೇಲರ್ ಜನರಲಿ ಎಕ್ಸ್ಟೆಂಡ್ ಟು ಕ್ರೆಡಿಟ್ ಫೆಸಿಲಿಟೀಸ್ ಟು ದೇರ್ ರೆಗ್ಯುಲರ್ ಕಸ್ಟಮರ್. This enables the retailers to manage their business with relatively small amount of working capital. ಆದ ಪ್ರಯುಕ್ತ ಇದರಿಂದ ಚಿಲ್ಲರೆ ವ್ಯಾಪಾರಿಯು ಕಡಿಮೆ ಬಂಡವಾಳದಲ್ಲಿ ಅಥವಾ ಚಾಲ್ತಿ ಬಂಡವಾಳದಲ್ಲಿಯೇ ವ್ಯವಹಾರವನ್ನು ನಡೆಸಿಕೊಂಡು ಹೋಗಬಹುದು. ಸ್ಪೆಷಲೈಸ್ಡ್ ನಾಲೆಡ್ಜ್, ವಿಶೇಷ ಪರಿಣಿತಿಯ ಜ್ಞಾನ. Specialized knowledge, another services. The wholesaler specialized in one line of products and know the pulse of the market. Wholesaler to understand the marketing conditions, ups and downs of the market of the product. Pulse of the market, ಮಾರುಕಟ್ಟೆಯ ಏರಿಳಿತವನ್ನು ಗೊತ್ತಿರ್ತದೆ ಯಾರಿಗೆ? ಹೋಲ್ಸೇಲರಿಗೆ. They pass on the benefit of their specialized knowledge to the retailers. ಅಂಥ ವಿಷಯವನ್ನ, ವಿಶೇಷ ಪರಿಣಿತ ಜ್ಞಾನವನ್ನ ಚಿಲ್ಲರೆ ವ್ಯಾಪಾರಿಗಳಿಗೆ ಗಮನಕ್ಕೆ ತರ್ತಾರೆ ಹೋಲ್ಸೇಲರ್ಸ್. They inform the retailers about the new product, their uses, quality, prices, ಎಕ್ಸೆಟ್ರಾ. ಮಾರುಕಟ್ಟೆಗೆ ಹೊಸದಾಗಿ ಬಂದಂಥ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಕೊಡೋದು, ಉಪಯೋಗತೆ ಬಗ್ಗೆ ಮಾಹಿತಿ ನೀಡೋದು, ಬೆಲೆಗಳ ಬಗ್ಗೆ ಮಾಹಿತಿ ನೀಡೋದು, ಕ್ವಾಲಿಟಿ ಬಗ್ಗೆ, ಗುಣಧರ್ಮಗಳ ಬಗ್ಗೆ, ವಸ್ತುಗಳ ಗುಣಧರ್ಮಗಳ ಬಗ್ಗೆ ಮಾಹಿತಿಯನ್ನು ನೀಡೋದು. ಇದು ಸಗಟು ವ್ಯಾಪಾರಿಯು ಚಿಲ್ಲರೆ ವ್ಯಾಪಾರಿಗೆ ನೀಡುವಂಥ ವಿಶೇಷ ಜ್ಞಾನ. ದೇ ಮೇ ಆಲ್ಸೋ ಅಡ್ವೈಸ್ ದೆಮ್ ಆನ್ ದ ಡೆಕೋರ್ ಆಫ್ ದ ರಿಟೇಲ್ ಔಟ್ಲೆಟ್. ಮುಂದೆ ಅವರ ಅಂಗಡಿಯ ಮುಂದೆ ಇಡುವಂಥ ವಸ್ತುಗಳನ್ನು ಪ್ರದರ್ಶಿಸುವಂಥ, ಡೆಕೋರೇಷನ್ ಮಾಡುವಂಥದ್ದು, ಆ ವಸ್ತುಗಳ ಬಗ್ಗೆ ಮಾಹಿತಿ ನೀಡುವುದು. ಅಲೋಕೇಶನ್ ಆಫ್ ಸೆಲ್ ಸ್ಪೇಸ್ ಆ್ಯಂಡ್ ಡೆಮಾನ್ಸ್ಟ್ರೇಷನ್ ಆಫ್ ಸರ್ಟನ್ ಪ್ರಾಡಕ್ಟ್ಸ್. ಹೊಸ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ನೀಡೋದು, ಔಟ್ಲೆಟ್ ಮಾಡಿ ಮುಂದೆ ಹಾಕೋದು, ಅಥವಾ ಬೇರೆ ಬೇರೆ ವಸ್ತುಗಳ ಅಂಗಡಿಯ ಶಾಪಿನ ಮುಂದೆ ಆ ವಸ್ತುಗಳ ಬಗ್ಗೆ ನಿಖರವಾದಂಥ ಮಾಹಿತಿಯನ್ನು ನೀಡುವಂಥ ಒಂದು ಜ್ಞಾನವನ್ನು ಸಗಟು ವ್ಯಾಪಾರಿಯು ಚಿಲ್ಲರೆ ವ್ಯಾಪಾರಿಗೆ ನೀಡ್ತಾರೆ. ಡೆಕೋರ್ ದ ರಿಟೇಲ್ ಔಟ್ಲೆಟ್. ರಿಸ್ಕ್ ಶೇರಿಂಗ್, ನಷ್ಟ ಭಯ ಹಂಚಿಕೊಳ್ಳುವಿಕೆ. ಹೋಲ್ಸೇಲರ್ಸ್ ಪರ್ಚೇಸ್ ಇನ್ ಬಲ್ಕ್ ಅಂಡ್ ಸೆಲ್ ಇನ್ ರಿಲೇಟಿವ್ಲಿ ಸ್ಮಾಲ್ ಕ್ವಾಂಟಿಟೀಸ್ ಟು ದ ರಿಟೇಲರ್ಸ್. Wholesaler purchase in bulk and sell in relatively small quantities to the retailers. ಸಗಟು ವ್ಯಾಪಾರಿಯು purchase in bulk, plenty of purchases, and sell in relatively small quantities to the retailers. Small quantities divide into number of quantities, sell the number of retailers. Being able to purchase merchandise in smaller quantities. Retailers are in position to avoid the risk of storage, filthiness, obsolescence, reduction in prices, and demand fluctuation in respect of larger quantities of goods, and they would have to purchase in case of the services of wholesaler are not available. ವಸ್ತುಗಳನ್ನು ರಿಟೇಲರ್ಸ್ ಟು ಪೊಸಿಷನ್ ಆಫ್ ದ ಅವಾಯ್ಡ್ ದ ರಿಸ್ಕ್ ಆಫ್ ಸ್ಟೋರೇಜ್. ಸುಮ್ಮನೆ ವಸ್ತುಗಳನ್ನು ಸಂಗ್ರಹಣ ಮಾಡೋದು ಸಮಸ್ಯೆ ತಪ್ಪುತ್ತದೆ ರಿಟೇಲರ್ಸ್, ಚಿಲ್ಲರೆ ವ್ಯಾಪಾರಿಗಳಿಗೆ. ಪಿಲ್ಫರೇಜ್, ವಸ್ತುಗಳ ಒಂದು ಹಾಳಾಗುವಿಕೆ, ಅದನ್ನು ಕಡಿಮೆ ಮಾಡುತ್ತೆ. ಆಬ್ಜುಲೇಷನ್ಸ್, ಔಟ್ ಆಫ್ ಫ್ಯಾಷನ್, ಅದು ವಸ್ತುಗಳನ್ನು ಸಂಗ್ರಹಣೆ ಮಾಡಿದಾಗ ಅಂತ ಆಗುವಂಥ ಅನಾಹುತವನ್ನು ಶೇರ್ ಮಾಡಿಕೊಂಡಾಗುತ್ತೆ. ರಿಡಕ್ಷನ್ ಇನ್ ಪ್ರೈಸಸ್ ಆ್ಯಂಡ್ ಡಿಮ್ಯಾಂಡ್ ಫ್ಲಕ್ಚುಯೇಷನ್, ವಸ್ತುಗಳ ಏರಿಳಿತ, ಬೆಲೆಗಳ ಏರಿಳಿತ ಹೆಚ್ಚಾಗೋದು ಕಡಿಮೆ ಆಗೋದು. ಅಂಥ ವ್ಯವಸ್ಥೆಯಲ್ಲಿ ಕಡಿಮೆ ಆದಾಗ ನಷ್ಟವನ್ನು ಶೇರ್ ಮಾಡಿಕೊಳ್ಳುವಂಥ ವ್ಯವಸ್ಥೆ ಚಿಲ್ಲರೆ ವ್ಯಾಪಾರಿಗೆ ಮಾಡಿಕೊಡ್ತಾರೆ. ಲಾರ್ಜ್ ಕ್ವಾಂಟಿಟೀಸ್ ಆಫ್ ಗೂಡ್ಸ್ ದಟ್ ದೇ ವುಡ್ ಹ್ಯಾವ್ ಟು ಪರ್ಚೇಸ್ ಇನ್ ಕೇಸ್ ದ ಸರ್ವಿಸಸ್ ಆಫ್ ಹೋಲ್ಸೇಲರ್ ಆರ್ ನಾಟ್ ಅವೈಲಬಲ್. Retail trade. Retail trade means
Sale of goods in relatively small quantities generally to the ultimate consumer. Retail trade means sale of goods. ಚಿಲ್ಲರೆ ವ್ಯಾಪಾರ. ಚಿಲ್ಲರೆ ವ್ಯಾಪಾರ ಅಂದರೆ ಸಣ್ಣ ಪ್ರಮಾಣದಲ್ಲಿ ವಸ್ತುಗಳನ್ನು ಅಲ್ಟಿಮೇಟ್ ಕನ್ಸ್ಯೂಮರಿಗೆ ಮಾರಾಟ ಮಾಡುವಂಥ ವ್ಯವಸ್ಥೆ. ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡಿಕೊಂಡು ಸಗಟು ವ್ಯಾಪಾರಿಯಿಂದ ಖರೀದಿಸಿ ಚಿಲ್ಲರೆ ಅಗತ್ಯ ರಿಕ್ವೈರ್ಮೆಂಟ್ ಆಫ್ ದ ಕನ್ಸ್ಯೂಮರ್ಸ್ಗೆ ತಕ್ಕಂತೆ ವಸ್ತುಗಳನ್ನು ಮಾರಾಟ ಮಾಡೋದು. ರಿಟೇಲ್ ಟ್ರೇಡ್ ಮೀನ್ಸ್ ಸೇಲ್ ಆಫ್ ಗೂಡ್ಸ್ ಇನ್ ರಿಲೇಟಿವ್ಲಿ ಸ್ಮಾಲ್ ಕ್ವಾಂಟಿಟೀಸ್ ಜನರಲಿ ಟು ದ ಅಲ್ಟಿಮೇಟ್ ಕನ್ಸ್ಯೂಮರ್ಸ್, ಅಂತಿಮ ಅನುಭವಗಳಿಗೆ ಮಾರಾಟ ಮಾಡೋದು. ಇಟ್ ಇಸ್ ದ ಫೈನಲ್ distribution is also final. It is the ultimate distribution channels, retail trade. Then, who is the retailer? Now, a retailer is a trader who buys goods in large quantities from the wholesalers and sell them in small quantities to the ultimate consumers. Different consumers ಗೆ small quantities, different attitudes, requirements of the consumers ಏನು ರಿಕ್ವೈರ್ ಕೇಳ್ತಾರೆ ಅದ್ರ ಪ್ರಕಾರ ಮಾಡೋದು. ಎ ರಿಟೇಲರ್ ಇಸ್ ಎ ಟ್ರೇಡರ್. ಚಿಲ್ಲರೆ ವ್ಯಾಪಾರಿ ಆಗಿದ್ದು ದೊಡ್ಡ ಪ್ರಮಾಣದಲ್ಲಿ ಸಗಟು ವ್ಯಾಪಾರಿಯಿಂದ ವಸ್ತುಗಳನ್ನು ಖರೀದಿಸಿ ಚಿಕ್ಕ ಭಾಗಗಳಾಗಿ ಸಣ್ಣ ಭಾಗಗಳಾಗಿ ಅಂತಿಮ ಅನುಭವಿಗಳಿಗೆ ಮಾರಾಟ ಮಾಡೋದು. ಫೈನಲ್ ಕನ್ಸ್ಯೂಮರಿಗೆ ಮಾರುವಂಥ ಪ್ರಕ್ರಿಯೆಗೆ ರಿಟೇಲರ್ ಅಂತ ಹೇಳ್ತೀವಿ. ಸರ್ವಿಸಸ್ ಆಫ್ ರಿಟೇಲರ್ ಟು ಮ್ಯಾನುಫ್ಯಾಕ್ಚರರ್ಸ್ ಅಂಡ್ ಹೋಲ್ಸೇಲರ್ಸ್. ಚಿಲ್ಲರೆ ವ್ಯಾಪಾರಿಗಳ ಸೇವೆಗಳು ಉತ್ಪಾದಕರಿಗೆ ಆಗುವ ಮತ್ತು ಸಗಟು ವ್ಯಾಪಾರಿಗಾಗುವ ಸೇವೆಗಳು. ದ ವ್ಯಾಲ್ಯೂಯಬಲ್ ಸರ್ವಿಸಸ್ ದಟ್ ದ ರಿಟೇಲರ್ಸ್ ರೆಂಡರ್ ಟು ದ ಹೋಲ್ಸೇಲರ್ಸ್ ಅಂಡ್ ಪ್ರೊಡ್ಯೂಸರ್ಸ್ ಹೆಲ್ಪ್ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ಗುಡ್ಸ್. ವಸ್ತುಗಳ ವಿತರಣೆ, ಹೆಲ್ಪ್ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ಗುಡ್ಸ್. A retailer's most important services to the wholesalers and manufacturers is to provide help in the distribution of their products by making these available to the final consumers who may be scattered over a large geographic area. They thus provide ಪ್ಲೇಸ್ ಯುಟಿಲಿಟಿ. ವಸ್ತುಗಳನ್ನು ಚಿಲ್ಲರೆ ವ್ಯಾಪಾರಿಗಳು ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನು ಎಲ್ಲ ಏರಿಯಾಕ್ಕೆ, ಯಾಕಂದರೆ ಜಾಗ್ರಫಿಕಲಿ ಏರಿಯಾ ಅವರು ಕವರ್ ಮಾಡ್ತಾರೆ. ಸ್ಕ್ಯಾಟರ್ಡ್ ಪೀಪಲ್ಸ್ ಅಂದರೆ ವಿಧವಾದಂಥ ಕಸ್ಟಮರ್ಗಳಿಗೆ ವಸ್ತುಗಳನ್ನು ಅಂತಿಮವಾಗಿ ಉಪಯೋಗಿಸುವಂಥ ವ್ಯವಸ್ಥೆಯನ್ನು ಮಾಡೋದ್ರಿಂದ ಹೆಲ್ಪ್ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್, ಫೈನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್. ಪರ್ಸನಲ್ ಸೆಲ್ಲಿಂಗ್, ವೈಯಕ್ತಿಕ ಮಾರಾಟ. ಇನ್ ದ ಪ್ರೋಸೆಸ್ ಆಫ್ ಸೇಲ್ ಆಫ್ ಮೋಸ್ಟ್ ಕನ್ಸ್ಯೂಮರ್ ಗೂಡ್ಸ್, ಸಮ್ ಅಮೌಂಟ್ ಆಫ್ ಪರ್ಸನಲ್ ಸೆಲ್ಲಿಂಗ್ ಎಫರ್ಟ್ ಈಸ್ ನೆಸೆಸರಿ. ಐದರ್ ಮ್ಯಾನುಫ್ಯಾಕ್ಚರರ್ಸ್, wholesaler, mediators, consumer, retailers are required for personal selling. But in the point of view of the retailers, to take personal selling effort is necessary. By undertaking personal selling effort, the retailers relieve the producers of this activity and greatly help in them in the process of actualizing the sale of the products. If the selling is nil, production is also nil, because the depending upon selling effort is very essential in the business point of view. In the process of sale of the most consumer goods, some amount of personal selling effort is necessary. ಯಾವುದೇ ವಸ್ತುಗಳನ್ನು ಚಿಲ್ಲರೆ ವ್ಯಾಪಾರಿ ವಸ್ತುಗಳು ಬಂದಂಥ ಗ್ರಾಹಕ ಸರಕುಗಳನ್ನು ಮಾರಾಟ ಮಾಡಬೇಕು. ಮಾರಾಟ ಮಾಡಿದರೆ ಮಾತ್ರ ಮತ್ತೆ ಪುನಃ ಇಂಡೆಂಟ್ ಕೊಡ್ಬೋದು ಹೋಲ್ಸೇಲರ್ ಮತ್ತೆ ಪುನಃ ಮ್ಯಾನುಫ್ಯಾಕ್ಚರಿಂಗ್ ಕೊಡ್ಬೋದು. ದೇರ್ಫೋರ್ ಇಫ್ ದ selling increases, production is also increases.
ಉತ್ಪಾದನೆಯ ಹಂತವು ಹೆಚ್ಚಾಗುತ್ತೆ. ಹಾಗಾಗಿ ಕಂಟಿನ್ಯೂಟಿ ಆಫ್ ಪ್ರೊಡಕ್ಷನ್ ಈಸ್ ಡಿಪೆಂಡಿಂಗ್ ಅಪಾನ್ ದ ರಿಟೇಲರ್ ಸೆಲ್ಲಿಂಗ್. ಎನೇಬಲಿಂಗ್ ಲಾರ್ಜ್ ಸ್ಕೇಲ್ ಆಪರೇಷನ್ಸ್, ದೊಡ್ಡ ಪ್ರಮಾಣದ ವ್ಯವಹಾರ ಚಟುವಟಿಕೆಗಳಿಗೆ ಅನುವು ಮಾಡಿಕೊಡುವುದು. ಆನ್ ಅಕೌಂಟ್ ಆಫ್ ರಿಟೇಲರ್ಸ್ ಸರ್ವಿಸಸ್, the manufacturers and wholesalers are freed from the trouble of making individual sales to customer in small quantities. ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಸಹಾಯ ಮಾಡೋದು, ಹೋಲ್ಸೇಲರ್ಸ್ಗೆ ಡಿಮ್ಯಾಂಡ್ ಅನ್ನು ಕ್ರಿಯೇಟ್ ಮಾಡೋದು, ಪ್ರತಿ ಸೇಲ್ಸ್ ಮಾಡೋದು ಮತ್ತೆ ಪುನಃ ಅವರಿಗೆ ನೆಂಟನ್ನು ಕಳಿಸೋದು ಹೋಲ್ಸೇಲರ್ಗೆ, ಮ್ಯಾನುಫ್ಯಾಕ್ಚರ್ಸ್. therefore enabling large scale operation continuity, this enable them to operate on at relatively large scale. ನಿರಂತರವಾದಂಥ ಬೇಡಿಕೆಯನ್ನ ಸಗಟು ವ್ಯಾಪಾರಿಗೆ ಅಥವಾ ಉತ್ಪಾದಕರು ನೀಡಿದಾಗ ಚಿಲ್ಲರೆ ವ್ಯಾಪಾರಿಯು ಉತ್ಪಾದನೆಯು ನಿರಂತರವಾಗಿ ನಡೀತಾ ಇರಬೇಕಾಗತ್ತೆ. ಆದ್ದರಿಂದ ಆಪರೇಷನ್ large scale operation, enabling is the large scale operation at relatively large scale and thereby fully concentrate on their other activities. Collecting market information, ಮಾರುಕಟ್ಟೆಯ ಮಾಹಿತಿಯನ್ನು ಸೇಕರಿಸುವುದು, ಸಂಗ್ರಹಿಸುವುದು. As retailers remain in direct and constant touch with the buyers, they serve as an important source of collecting market information about the taste, preferences and attitude of customers. Such information is considered very useful in taking important marketing decisions in an organization. ಚಿಲ್ಲರೆ ವ್ಯಾಪಾರಿಯು ನೇರವಾದಂಥ ಸಂಪರ್ಕವನ್ನು ಗ್ರಾಹಕರಿಂದ ಹೊಂದಿದಂಥ ವ್ಯಕ್ತಿಯಾಗಿರ್ತಾರೆ. ನೇರವಾದಂಥ ಸಂಪರ್ಕ ಅಂತ ಹೇಳಿದ್ರೆ ವಸ್ತುಗಳನ್ನು ಯಾವುದನ್ನು ಇಷ್ಟಪಡ್ತಾರೆ, ಸರಕುಗಳನ್ನು ಯಾವುದು ಇಷ್ಟಪಡ್ತಾರೆ, ಯಾವ ಕ್ವಾಲಿಟಿ ಇರಬೇಕು, ಕ್ವಾಂಟಿಟಿ ಇರಬೇಕು, ಪ್ರೈಸ್ಗೆ ಡಿಟರ್ಮಿನೇಷನ್ ಮಾಡಿರ್ತಾರೆ, ಅದನ್ನು ನಿರ್ಧರಿಸ್ತಾರೆ. ಕ್ವಾಲಿಟಿ, ಕ್ವಾಂಟಿಟಿ, ಕಲರು, ಡಿಸೈನು, ಸ್ಟ್ರಕ್ಚರ್, ಇವೆಲ್ಲ ಗುಣಧರ್ಮಗಳನ್ನು ಹೊಂದಿದಂಥ ವಸ್ತುಗಳನ್ನು ಗ್ರಾಹಕರು ಚಿಲ್ಲರೆ ವ್ಯಾಪಾರಿಗೆ ಮಾಹಿತಿ ಕೊಡ್ತಾರೆ. ಈ ಥರ ಇದ್ರೆ ಒಳ್ಳೆಯದು ವಸ್ತುಗಳು, ಈ ಥರ ಇದ್ರೆ ಇದರ ಬೆಲೆ ಜಾಸ್ತಿ ಆಯಿತು, ಕಡಿಮೆ ಆಯಿತು. ದಟ್ಸ್ ಪ್ರೊವೈಡಿಂಗ್ ಇನ್ಫಾರ್ಮ್ ಟು ದಿ ರಿಟೇಲರ್ಸ್. ಆ ವಿಷಯವನ್ನು ಕಲೆಕ್ಟ್ ಮಾಡಿಕೊಂಡು ಉತ್ಪಾದಕರಿಗೆ ಮತ್ತು ಸಗಟು ವ್ಯಾಪಾರಿಗೆ ಕಳಿಸಿಕೊಡ್ತಾರೆ. ದಟ್ ಈಸ್ ಆಲ್ಸೋ ಇನ್ಕ್ರೀಸಸ್ ಆಫ್ ಪ್ರೊಡಕ್ಷನ್. ಅದು ಇಂಪಾರ್ಟೆಂಟ್ ಡಿಸಿಷನ್ ಫಾರ್ ಡಿಸಿಷನ್ ಇನ್ ದ ಆರ್ಗನೈಸೇಷನ್. ಅದು ಬಹಳ ಮಹತ್ವವನ್ನು ಪಡೆಯುತ್ತೆ ಸಂಘ ವ್ಯವಹಾರ ಸಂಸ್ಥೆಯಲ್ಲಿ. ಅಲ್ಲಿಂದ ಮಾಹಿತಿ ಬಂದಾಗ ಕೆಳ ಹಂತದಿಂದ ಮಾಹಿತಿ ಸರಿಯಾಗಿ ಅದನ್ನು ಸ್ವೀಕರಿಸಿ ಸ್ಪಂದಿಸಿದರೆ ಉತ್ಪಾದನೆಯ ಹಂತ ಹೆಚ್ಚಾದರೆ ಸೆಲ್ಲಿಂಗ್ ಹೆಚ್ಚಾಗುತ್ತೆ. Help in promotion. From time to time, promotion, help in promotion. ಮಾರುಕಟ್ಟೆಯ ಮಾರಾಟ ಪ್ರವರ್ತನಾ ಕಾರ್ಯಕ್ಕೆ ನೆರವು. Help in promotion. From time to time, manufacturers and distributors have to carry on various promotional activities in order to increase the sale of their products. Several activities performed by the retailers. They have to advertise their products and offer short-term incentives in the form of coupons. Short-term incentives to form of coupons, free gifts, sales contents and so on. ವಸ್ತುಗಳ ಬಗ್ಗೆ ಮಾಹಿತಿ ಕೊಡುವುದರ ಒಟ್ಟಿಗೆ, ಜಾಹೀರಾತು ನೀಡುವುದರ ಒಟ್ಟಿಗೆ, ವಸ್ತುಗಳ ಜಾಹೀರಾತದ ಒಟ್ಟಿಗೆ ಕೆಲವು ಅವುಗಳಲ್ಲಿ ಕೂಪನ್ಸ್ಗಳನ್ನು ಕೊಡುವಂಥ ವ್ಯವಸ್ಥೆ, ಫ್ರೀ ಗಿಫ್ಟನ್ನು ಒಂದು ಇಷ್ಟು ತಗೊಂಡ್ರೆ ಇಷ್ಟು ವಸ್ತುಗಳನ್ನು ಫ್ರೀ ಕೊಡ್ತೀವಿ ಅಂತ ಹೇಳೋದು, ಸೇಲ್ಸ್ ಕಂಟೆಸ್ಟನ್ನು ಇಷ್ಟು ವ್ಯಾಪಾರ ಮಾಡಿದರೆ ಇಷ್ಟು ನಿಮಗೆ ಆ ಸೇಲ್ಸ್ ಕಂಟೆಸ್ಟಲ್ಲಿ ಯಾವುದು ಬರ್ತಾ ವಸ್ತುವನ್ನು ಕೊಡ್ತೀವಿ ಅಂತ ಹೇಳೋದು. ರಿಟೇಲರ್ಸ್ ಪಾರ್ಟಿಸಿಪೇಟ್ ಇನ್ ದೀಸ್ ಆಕ್ಟಿವಿಟೀಸ್ ಇನ್ ವೇರಿಯಸ್ ವೇಸ್ ಆ್ಯಂಡ್ ದೇರ್ ಬೈ ಹೆಲ್ಪ್ ಇನ್ ಪ್ರಮೋಟಿಂಗ್ ದ ಸೇಲ್ ಆಫ್ ದ ಪ್ರಾಡಕ್ಟ್ಸ್ ಮತ್ತು ರಿಪೀಟೆಡ್ ಆಫ್ ದ ಪರ್ಚೇಸ್ ಆಫ್ ದಿ ಪ್ರಾಡಕ್ಟ್ ಬೈ ದ ಕನ್ಸ್ಯೂಮರ್ಸ್ or ultimate consumers.
ಪುನಃ ಅವರು ಮತ್ತೆ ಖರೀದಿ ಮಾಡಲಿಕ್ಕೆ ಮನಸ್ಸು ಮಾಡ್ತಾರೆ. ಸರ್ವಿಸಸ್ ಆಫ್ ರಿಟೈಲರ್ ಟು ಕನ್ಸ್ಯೂಮರ್ಸ್. ರಿಟೈಲರ್ ಇಂದ ಕನ್ಸ್ಯೂಮರ್ಸ್ಗೆ ಆಗುವಂತ ಅನುಕೂಲಗಳು. ರೆಗ್ಯುಲರ್ ಅವೈಲಬಿಲಿಟಿ ಆಫ್ ಪ್ರಾಡಕ್ಟ್, ಸರಕುಗಳ ನಿರಂತರ ಪೂರೈಕೆ. ದ ಮೋಸ್ಟ್ ಇಂಪಾರ್ಟೆಂಟ್ ಸರ್ವಿಸಸ್ ಆಫ್ ರಿಟೈಲರ್ ಟು ಕನ್ಸ್ಯೂಮರ್ಸ್ ಈಸ್ ಟು maintain regular availability of various products produced by different manufacturers. This enables the buyers to buy products as and when needed. Regular availability, ನಿರಂತರವಾಗಿ ವಸ್ತುಗಳ ಸರಕುಗಳನ್ನು ಪೂರೈಕೆ ಮಾಡೋದು. ಚಿಲ್ಲರೆ ವ್ಯಾಪಾರಿಗಳು ಗ್ರಾಹಕರು ಕೇಳಿದಾಗ ಎಲ್ಲ ವಸ್ತುಗಳು ಇರುವ ಹಾಗೆ ಕಾಪಾಡಿಕೊಳ್ಳೋದು ಅಂಗಡಿಯಲ್ಲಿ ಅಥವಾ ತಮ್ಮ ತಮ್ಮ ಚಿಲ್ಲರೆ ಶಾಪ್ಗಳಲ್ಲಿ, ಚಿಲ್ಲರೆ ಅಂಗಡಿಗಳಲ್ಲಿ. ಯಾವ ತರನಾದ ವಸ್ತುಗಳನ್ನು ಕೇಳ್ತಾರೋ ಅವು ನಿರಂತರವಾಗಿ ಒದಗಿಸುವುದು. ಮೋರ್ ಟೈಮ್ ಓಪನ್ ಆಗಿರುತ್ತೆ ಚಿಲ್ಲರೆ ಅಂಗಡಿಗಳು ಜನವಸತಿ ಪ್ರದೇಶಗಳಲ್ಲಿ, ಹೆಚ್ಚಿನ ಜನವಸತಿ ಪ್ರದೇಶಗಳಲ್ಲಿ ಆಗಿರೋದ್ರಿಂದ ಮತ್ತು ಕನ್ವೀನಿಯನ್ಸ್ ಟೈಮಿಗೆ ಲಾಂಗ್ ಟೈಮ್ ಓಪನ್ ಆಗಿರ್ತಾವೆ ಅಂಗಡಿಗಳು. ಅವಾಗ ಅವರಿಗೆ ಒದಗಿಸಿದರೆ ದಟ್ ಇನ್ಕ್ರೀಸ್ ಸರ್ವಿಸಸ್ ಟು ರಿಟೈಲರ್ ಟು ಕನ್ಸ್ಯೂಮರ್ಸ್ ಕೊಡುವಂತ ಒಂದು ಸೇವೆ. ನ್ಯೂ ಪ್ರಾಡಕ್ಟ್ಸ್ ಇನ್ಫಾರ್ಮೇಶನ್, ಹೊಸ ಸರಕುಗಳ ಬಗ್ಗೆ ಮಾಹಿತಿ. ಬೈ ಅರೇಂಜಿಂಗ್ ಫಾರ್ ಎಫೆಕ್ಟಿವ್ ಡಿಸ್ಪ್ಲೇ ಆಫ್ ಪ್ರಾಡಕ್ಟ್ಸ್ ಅಂಡ್ ಥ್ರೂ ದೇರ್ ಪರ್ಸನಲ್ ಸೆಲ್ಲಿಂಗ್ ಎಫರ್ಟ್ಸ್, ರಿಟೈಲರ್ಸ್ ಪ್ರೊವೈಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ about the arrival, special features, etc. of new product to the customers. The services as an important factor in the buying decision making process of the purchase of such goods. Effective display of products. New product existence in the retail shop. The retailer to make the arrange display of the products, personal effort to be taken for the selling of the product. Retailers provide important information about the arrival, special features, inform to the customers or consumers. The services as on import demonstration of the product and uses of the products. That the new product information is also one of the services is made by the retailer to the ultimate consumers. Convenience in buying, ಅನುಕೂಲಕರ ಖರೀದಿ. Retailers generally buy goods in large quantities and sell these in small quantities according to the requirement of their customers. Retailer purchase from the large quantities from the wholesalers, no doubt, but sell the product requirement of the customers. ಅವರಿಗೆ ಅರ್ಧ ಕಿಲೋ, ಹಾಫ್ ಕಿಲೋ. So provide the convenient to the customers. As and when required, that should be supplied to made by the retailer to the ultimate consumers. ಅವರಿಗೆ ಅಗತ್ಯಕ್ಕೆ ತಕ್ಕಂತೆ ವಸ್ತುಗಳನ್ನು ಪೂರೈಸುವುದು. ಕಿಲೋಗ್ರಾಮ್ಗಳಲ್ಲಿ ತಂದಂಥದನ್ನ 100 ಗ್ರಾಮು, 10 ಗ್ರಾಮು, ಸೊ ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್ಸ್ ಆಫ್ ದಿ ಕಸ್ಟಮರ್ಸ್. ಆಲ್ಸೋ ದೇ ಆರ್ ನಾರ್ಮಲಿ situated very near to the residential areas and remain open for long hours. Another one is remains for open for long hours. ದೀರ್ಘಾವಧಿಯವರೆಗೆ ಅಂಗಡಿಗಳನ್ನು ರೆಸಿಡೆನ್ಷಿಯಲ್ ವಸತಿ ಪ್ರದೇಶಗಳಲ್ಲಿ ಅಂಗಡಿಗಳನ್ನು ತೆರೆದಿರಬೇಕು. ದಿಸ್ ಆಫರ್ ಗ್ರೇಟ್ಸ್ ಕನ್ವೀನಿಯನ್ಸ್ ಟು ದ ಕಸ್ಟಮರ್ಸ್, ಅದು ಅನುಕೂಲ ಆಗುತ್ತೆ, ಗ್ರಾಹಕರಿಗೆ ಅನುಕೂಲ ಆಗುತ್ತೆ. ಇನ್ ಬೈಯಿಂಗ್ ಪ್ರಾಡಕ್ಟ್ಸ್ ಆಫ್ ದೇರ್ ರಿಕ್ವೈರ್ಮೆಂಟ್ಸ್, ಅವರಿಗೆ ಬೇಕಾದಂಥ ವಸ್ತುಗಳನ್ನ ಯಾವಾಗ ಬೇಕಾಗುತ್ತೆ ಆ ಅವಧಿಯಲ್ಲಿ ತೆಗೆದುಕೊಳ್ಬಹುದು. ದಟ್ ಈಸ್ ಕನ್ವೀನಿಯನ್ಸ್ ಇನ್ ಬೈಯಿಂಗ್ ಇಸ್ ಆಲ್ಸೋ ಒನ್ ಆಫ್ ದ services made by the retailer to the ultimate consumers. Wide selection, ಮುಕ್ತವಾದ ಆಯ್ಕೆಯ ಅವಕಾಶ. ವೈಡ್ ಸೆಲೆಕ್ಷನ್,
ವಿಶಾಲವಾದಂಥ ಆಯ್ಕೆ ಮಾಡ್ಕೊಳ್ಬೋದು, ಮುಕ್ತವಾದಂಥ ಆಯ್ಕೆ. ರಿಟೇಲರ್ಸ್ generally keep stock of variety of products of different manufacturers. For example, you purchase one paste, different manufacturer of the product there, which is the selection is made by the consumers or ultimate consumer, that supplied is made by the retailers. Therefore, which the generally keep stock of variety of products of different manufacturers. This enable the consumers to make their choice out of wide selection of goods, leftover choice of the customers. ಅವರಿಗೆ ಚಾಯ್ಸ್ ಬಿಡೋದು, ಯಾವ ವಸ್ತುಗಳನ್ನ ತೆಗೆದುಕೊಳ್ಬೋದು, ಅದರ ಉತ್ಪಾದಕರು ಯಾವ ಕಂಪನಿ ಇದಾವೆ ಆ ಕಂಪನಿಯ ವಸ್ತುಗಳನ್ನು ತೆಗೆದುಕೊಳ್ತಾರೆ. ದಟ್ ಈಸ್ ವೈಡ್ ಸೆಲೆಕ್ಷನ್ is another important services. After sales services, ಮಾರಾಟದ ನಂತರ ಸೇವೆಗಳು. Retailers provide important after sale services in the form of home delivery, supply of spare parts, and attending to customers. This become an important factor in the buyer's decisions for repeat purchase of the products. Retailers provide important after sale services. ವ್ಯಾಪಾರ ಮಾಡಿದಂಥ ಗ್ರಾಹಕರು ಅವರಿಗೆ ಮನೆ ಬಾಗಿಲಿಗೆ ತಲುಪಿಸುವಂಥವು ಚಿಲ್ಲರೆ ವ್ಯಾಪಾರಿಗಳು. ಸಪ್ಲೈ ಆಫ್ ಸ್ಪೇರ್ ಪಾರ್ಟ್ಸ್, ಅವುಗಳನ್ನ ಬಿಡಿ ಭಾಗಗಳನ್ನು, ಯಂತ್ರೋಪಕರಣಗಳ ಬಿಡಿ ಭಾಗಗಳು ಅಥವಾ ಯಾವುದು ವಸ್ತುಗಳನ್ನು ಕೊಂಡಿರ್ತಾರೆ ಅದರ ಬಿಡಿ ಭಾಗಗಳನ್ನು ಸಮಯಕ್ಕೆ ಸರಿಯಾಗಿ ಒದಗಿಸುವುದು. ಆ್ಯಂಡ್ ಅಟೆಂಡಿಂಗ್ ಟು ಕಸ್ಟಮರ್ಸ್, ಅಟೆಂಡಿಂಗ್ ಅವರನ್ನು ಬೇಕು ಬೇಡಗಳ ಬಗ್ಗೆ ವಿಚಾರ ಮಾಡೋದು. ದಿಸ್ ಬಿಕಮ್ಸ್ ಆನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ದ ಬಯರ್ಸ್ ಡಿಸಿಷನ್ ಫಾರ್ ರಿಪೀಟ್ ಪರ್ಚೇಸಸ್. ಮತ್ತೆ ಪುನಃ ಅದೇ ಅಂಗಡಿಗೆ ಬರ್ತಾರೆ ಅವರು, ಯಾಕಂದ್ರೆ ಅವರ retailers attitude is also smooth, that relate to the customers is also smooth going of purchase repeat once again. Provide credit facilities, ಸಾಲದ ಸೌಲಭ್ಯವನ್ನು ಒದಗಿಸುವುದು. The retailers sometimes provide credit facilities to their regular buyers. ನಿರಂತರವಾಗಿ ಕೊಳ್ಳುವಂಥ ಗ್ರಾಹಕರಿಗೆ ತಮ್ಮದೇ ಅಂಗಡಿಯಲ್ಲಿ ವಸ್ತುಗಳ ಒಂದು ಸಾಲದ ಸೌಲಭ್ಯ, ವಸ್ತುಗಳ ಮೇಲೆ ಸಾಲದ ಸೌಲಭ್ಯವನ್ನು ಕೊಡ್ತಾರೆ ವಸ್ತುಗಳ ಮೇಲೆ. ದಿಸ್ ಎನೇಬಲ್ ದ ಲೆಟರ್ ಟು ಇನ್ಕ್ರೀಸ್ ದೇರ್ ಲೆವೆಲ್ ಆಫ್ ಕನ್ಸಂಪ್ಷನ್. ಇಟ್ ಇನ್ಕ್ರೀಸಸ್ ಆಫ್ ದಿ ಲೆವೆಲ್ಸ್ ಆಫ್ ಕನ್ಸಂಪ್ಷನ್ ಆ್ಯಂಡ್ ದೇರ್ ಬೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಸ್. ಅವಾಗ ಗ್ರಾಹಕರಿಗೆ ವಸ್ತುಗಳನ್ನು ಕೊಳ್ಳುವಾಗ ಹಣದ ಕೊರತೆ ಇದ್ದರೂ ನಮ್ಮಲ್ಲಿ ಅಂಗಡಿಯ ಕೊಡ್ತಾರೆ ಅನ್ನೋದೊಂದು ವಿಶ್ವಾಸ ಇರೋದ್ರಿಂದ ಲೆವೆಲ್ ಆಫ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ದೇರ್ ಬೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಅವರ ಒಂದು ಸ್ಟ್ಯಾಂಡರ್ಡ್ ಆಫ್ ನಿಷ್ಠೀಕರಣ ಬೆಳವಣಿಗೆ ಆಗುತ್ತೆ.